ಆದರೆ ಈ ಶಾಸಕ ಮುನಿರತ್ನ ಅವರು ಅಲ್ಲಿಗೆ ಯಾಕ್ರಿ ಹೋಗಬೇಕಾಗಿತ್ತು? ನಿಮ್ಮ ಆಹ್ವಾನ ಇಲ್ಲ, ಸಾರ್ವಜನಿಕ ಕಾರ್ಯಕ್ರಮ ಅದು, ಅವ್ರವ್ರ ಸಮಸ್ಯೆ ಏನಿದೆ ಹೇಳ್ಕೊಳಕ್ಕೆ ಹೋಗಿದ್ದಾರೆ. ನೀವು ಹೋಗಿ ಗಲಾಟೆ ಮಾಡೋದು ಸರಿನಾ ಅಲ್ಲಿ? ಇದು ಸಾರ್ವಜನಿಕರು ಕೇಳ್ತಾ ಇರೋದು. ನಿಮಗೇನ್ರಿ ಕೆಲಸ ಅಲ್ಲಿ? ಡಿ ಸಿ ಎಂ ಬಂದಿದ್ದಾರೆ ನಮ್ಮ ಕ್ಷೇತ್ರಕ್ಕೆ, ಸರ್ಕಾರದಿಂದ ಕಾರ್ಯಕ್ರಮ ಮಾಡಿದ್ದಾರೆ, GBA ಮಾಡಿದ್ದಾರೆ, ಏನೋ ಬದಲಾವಣೆಯನ್ನು ಮಾಡ್ತೀವಿ ಅಂತ ಬಂದಿದ್ದಾರೆ. ನೀವ್ಯಾಕೆ ಮಧ್ಯಪ್ರವೇಶವನ್ನು ಮಾಡಿದ್ರಿ? ಇದು ನಿಮ್ಮ ಪೊಲಿಟಿಕಲ್ ಗಿಮಿಕ್ ಅಲ್ವಾ ಅಂತೇಳಿ ಇವರ ಆರೋಪ ಇರೋದು. ಅಲ್ರಿ, ಒಬ್ಬ ಪರಾಜಿತ ಸೋತಂಥ ಅಭ್ಯರ್ಥಿ ಕುಸುಮಾ ಅವ್ರ ಜೊತೆಗೆ ನೀವು ಅವ್ರನ್ನ ಕರ್ಕೊಂಡು ಅಲ್ಲಿ ಮೇನು ವೇದಿಕೆಯಲ್ಲಿ ನಿಮಗೆ ಅವಕಾಶವನ್ನು ಕೊಡ್ತೀರಿ. ಆದರೆ ನಾನು ಒಬ್ಬ ಸಿಟ್ಟಿಂಗ್ MLA, ನನಗೆ ನೀವು ಅವಮಾನವನ್ನು ಮಾಡಿಬಿಟ್ರಲ್ಲ ಅಂಥೇಳಿ ಇವರು. ಹಾಗಾಗಿನೇ ಈಗ ಎಲ್ಲೋ ಒಂದು ಕಡೆ ಮುನಿರತ್ನವರು ಏಕಾಂಗಿ ಆದರು ಅಂತ ನನಗೆ ಅನ್ನಿಸ್ತಾ ಇದೆ. ಒಬ್ಬರೇ ಪ್ರತಿಭಟನೆ ಮಾಡೋದು, ಗಾಂಧೀಜಿ ಫೋಟೋ ಇಟ್ಕೊಂಡು, ಯಾರೂ ಇಲ್ಲ ಹಿಂದೆ. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು BJP ಕಾರ್ಯಕರ್ತರ ನಡುವೆ ಅಲ್ಲಿ ಬಡಿದಾಟ ಉಂಟಾಗೋ ಸಾಧ್ಯತೆಗಳಿದ್ವು. ಪೊಲೀಸರೇನಾದರೂ ಇರದೇ ಇದ್ದಿದ್ರೆ ಮುನಿರತ್ನ ಅವ್ರಿಗೆ ಬಹುಶಃ ಹಲ್ಲೆ ಆಗುವಂಥ ಸಾಧ್ಯತೆಗಳಿದ್ವೋ ಏನೋ ಗೊತ್ತಿಲ್ಲ. ಅವರೇ ಹೇಳ್ಕೊಂಡಿದ್ದಾರೆ ಮಾಧ್ಯಮಗಳಿಗೆ, ಬಹುಶಃ ನಾನು ಹೊಡಿತಾ ಇದ್ರು ಇನ್ನೂ ಜಾಸ್ತಿ ಅಂಥೇಳಿ ಒದ್ದಿದ್ದಾರಂತೆ ಅವ್ರಿಗೆ. ಮತ್ತು ಟೋಪಿ ಏನೋ ಕೆಳಗೆ ಕೆಡವಿದ್ರಂತೆ. ಆದರೆ BJP ನಾಯಕರು ಯಾರೂ ಕೂಡ ಮುನಿರತ್ನ ಪರವಾಗಿ ಮಾತಾಡ್ತಿಲ್ವಲ್ಲ. ಕೆಲವೊಂದಿಷ್ಟು ಜನ ಮಾತಾಡಿದ್ದಾರೆ, RSSಗೆ ಅವಮಾನ ಮಾಡಿದ್ದಾರೆ. ಬಟ್ ವೈಯಕ್ತಿಕವಾಗಿ ಮುನಿರತ್ನ ಅವ್ರಿಗೆ ಇಲ್ಲಿ ಅವಮಾನ ಆಗಿದೆ, ನಮ್ಮ ಒಬ್ಬ ಸಿಟ್ಟಿಂಗ್ MLA, ಯಾರೂ ಅಷ್ಟು ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ, ನಮಗದು ಕಾಣಿಸ್ಲಿಲ್ಲ. ಹಾಗಾಗಿನೇ ಈಗ ಮುನಿರತ್ನ ಅವ್ರಿಗೆ ಒಂದು ರೀತಿ ಅತಂತ್ರ ಪರಿಸ್ಥಿತಿ ಆಯಿತಾ ಅಂತ. ಒಂದು ಕಡೆ ಎದುರಾಳಿಗಳು, ಜೊತೆಗೆ ಇಲ್ಲಿ ತಮ್ಮ ಪಕ್ಷದಲ್ಲೇ ಯಾರೂ ಕೂಡ ಅವರ ಪರವಾಗಿ ಸಮರ್ಥನೆಯನ್ನು ಮಾಡಿಕೊಳ್ಳೋರು ಕಾಣಿಸ್ತಾ ಇಲ್ಲ. ಹಾಗಾಗಿನೇ ಈಗ ಏಕಾಂಗಿ ಆಗಿಬಿಟ್ರು ಅನ್ನೋದು ಈ ಎಲ್ಲ ಹೈಡ್ರಾಮಾಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಮುನಿರತ್ನ ಅವರು BJPಗೆ ಬಂದ ನಂತರವೇ ಈ ರೀತಿಯಾಗಿ ಅವ್ರನ್ನ ಟಾರ್ಗೆಟ್ ಮಾಡಲಾಯ್ತಾ ಹಾಗಾದರೆ? ಅಥವಾ ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರ ಅಭಿವೃದ್ಧಿ ಇರ್ಬೋದು, ಅನುದಾನ ಇರ್ಬೋದು, ತಾರತಮ್ಯಗಳೇನಾದರೂ ಕ್ಷೇತ್ರದಲ್ಲಿ ನಡೀತಾ ಇದೆಯಾ? DK ಶಿವಕುಮಾರ್ ಅವರ ಆ ಒಂದು ಭಾಷಾ ವೈಖರಿ ಏನಿದೆ, ಇವತ್ತು ಮುನಿರತ್ನ ಅವರು ನಡೆಸ್ಕೊಂಡಿದ್ದೇನಿದೆ, ಅದಕ್ಕೂ ಕೂಡ ಕೆಲವೊಂದಿಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದ್ದಾವೆ. ಸಿಂಗದರಾಗಿ ಮಾತಾಡಿ ಬಾರೋ ಅಂತ ಕರೆದಿದ್ರು ಇಲ್ಲ, ಕರಿ ಟೋಪಿ, ಬಾರೋ ಅಂದರೆ ಈ ರೀತಿಯಾದಂತಹ ಒಂದು ಪದ ಬಳಕೆ ಇದೆಯಲ್ವಾ, ಅದು ಶೋಭೆ ತರುತ್ತಾ? ಅಧಿಕಾರ ಶಾಶ್ವತ ಅಲ್ಲ ಯಾರಿಗೂ ಕೂಡ. ಆದರೆ ಒಬ್ಬ ಜನಪ್ರತಿನಿಧಿ ಸಾಂವಿಧಾನಿಕವಾಗಿ ಆಯ್ಕೆ ಆದಂಥವ್ರು ಅವ್ರನ್ನ ಹೇಗೆ ನಡೆಸ್ಕೊಳ್ಬೋದಾಗಿತ್ತು DK ಶಿವಕುಮಾರ್ ಅವ್ರಿಗೆ ಬಿಟ್ಟಿದ್ದಿದ್ದು. ಅಲ್ಲ, ಮುನಿರತ್ನವರು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕೆ ಹೋದರು? GBA ಸಭೆ ಇತ್ತು, ನೀನು ಹೋಗಬೇಕಾಗಿತ್ತು, ನೀನು ಪ್ರಶ್ನೆ ಮಾಡಬೇಕಾಗಿತ್ತು. ನೀವು BJP ಯಾರು ಹೋಗಲಿಲ್ಲ, ಬಹಿಷ್ಕಾರ ಮಾಡಿದ್ರಿ. ಮತ್ತು ಅಭಿವೃದ್ಧಿ ಅಂತ ಬಂದಾಗ ಸರ್ಕಾರದ ಮೇಲೆ ನೀವು ಆರೋಪಗಳನ್ನು ಮಾಡ್ತೀರಿ. ಎಲ್ಲರೂ ಒಟ್ಟಾಗಿ ಹೋಗಬೇಕು, ಪ್ರತಿಪಕ್ಷ ಮತ್ತು ಸರ್ಕಾರ. ಅದ್ರ ಜೊತೆಗೆ ನೀವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು, ಅವಕಾಶ ಇತ್ತಲ್ವಾ? ಇವತ್ತಿನ ಕಾರ್ಯಕ್ರಮಕ್ಕೆ ಅಡ್ಡಿ ಹಾಕ್ಪಡಿಸಿದ್ರಿ ನೀವು. ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು, ಅಹವಾಲು ಸ್ವೀಕಾರ ಆಯ್ತು. ನೀವು MLA ಇದ್ರೆ ನೀವಾದರೂ ಮಾಡಿ ಹೋಗ್ಲೇತಾಗೆ. ನೀವು ಕೇಳಿದರೆ ಇಲ್ಲ, ಟಾರ್ಗೆಟ್ ಮಾಡಿದ್ದಾರೆ, ನನಗೆ ಅನುದಾನವನ್ನು ಕೊಡಲ್ಲ, ರೌಡಿಸಮ್ ಮಾಡ್ತಾರೆ, ಹಾಗೆ ಹೀಗೆ ಅಂಥೇಳಿ ಕೆಲವೊಂದಿಷ್ಟು ಸಿಂಪತಿಗಳನ್ನು ಅಲ್ಲಿ ದಾಳವಾಗಿ ಪರಿವರ್ತನೆ ಮಾಡ್ತೀರಿ. ಹಾಗಾಗಿ ಈಗ ಇಬ್ಬರ ರಾಜಕೀಯ ಜಗಳದಲ್ಲಿ ಸಾರ್ವಜನಿಕರು ಇಲ್ಲಿ ಬಡವಾಗೋದು ಬೇಡ. ಹಾಗಾಗಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗೋದು ಬೇಡ. DK ಶಿವಕುಮಾರ್ ಅವರು ಕೂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರದಿಂದ ಆ ಕ್ಷೇತ್ರಕ್ಕೆ ಏನು ಅನುದಾನಗಳು ಬೇಕೋ, ಏನು ಕೆಲಸ ಆಗಬೇಕೋ ಅದನ್ನು ಮಾಡಬೇಕು. ರಾಜಕಾರಣ ಮಾಡಬೇಕು ನೋಡಿ. ಪಾಪ RSS ಸಂಸ್ಥೆಗೆ ಅಗೌರವ ತರುವಂಥ ಕೆಲಸ. ಇಲ್ಲಿ RSSಗೂ ಇದಕ್ಕೆ ಏನು ಸಂಬಂಧ? ಆ ಟೊಪ್ಪಿ ಹಾಕೊಂಡು, ಆ ಪ್ಯಾಂಟ್ ಹಾಕೊಂಡು ಅವ್ರದ್ದೇ ಆದಂಥ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನಗಲ್ಲ ಅವಮಾನ, ಆ ಸಂಸ್ಥೆಗೆ ಅವಮಾನ ಇದೆ. ಆ ಸಂಸ್ಥೆ ಇತಿಹಾಸ ಇದೆ. ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡ್ಬೋದಾಯಿತು. ಈಗ ನೋಡಿ, ಎಲ್ಲ ಪೊಲೀಸವರು, ಜನ, ನಾಗರಿಕರೇ ಅವ್ರಿಗೆ ಓಡಿಸ್ತಾ ಇದ್ರು. ನಾವ್ಯಾರೋ ಅದಕ್ಕೆ ಮುಟ್ಟಕ್ಕೆ ಹೋಗ್ತಾ ಇಲ್ಲ. ಅಷ್ಟು ಜನಕ್ಕೆ ರೋಷ ಆಗ್ಬಿಟ್ಟಿದೆ. ಇಲ್ಲಿ ಬಿಡಿ, ಅದನ್ನೇನಾದ್ರು ಕನಕಪುರದಿಂದ ರಾಮನಗರದಿಂದ ರೌಡಿಗಳನ್ನ ಕರ್ಕೊಂಡ್ಬಂದು ಓಡಿಸಿದ್ದಾರೆ ಅಂತ ಹೇಳಿ. ನೋಡ್ರಿ, ನಾನು ಯಾರಕ್ಕಿಂದನೂ ಇಲ್ಲೆಲ್ಲ ಬೆಂಗಳೂರು ಇಲ್ಲಿರೋರ್ನೆಲ್ಲ ನೀವೇ ನೋಡಿದ್ದೀರಾ. ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ವಿ. ಇದು ಯಾವುದು ಗೌರ್ಮೆಂಟು ಶಿಲಾನ್ಯಾಸ ಮಾಡೋಂಥ ಕಾರ್ಯಕ್ರಮ ಅಲ್ಲ. ದಿಸ್ ಇಸ್ ನಾಟ್ ಎ ಶಿಲಾನ್ಯಾಸ ಮಾಡೋದು, ಇದು ಗ್ರೀವೆನ್ಸಸ್.
ಒಬ್ಬ ಚೀಫ್ ಮಿನಿಸ್ಟ್ರು ಹೋಗ್ತಾರೆ, ಡೆಪ್ಟಿ CM ಹೋಗ್ತಾರೆ, ನೋಡ್ತಾರೆ, ರಸ್ತೆಲಿ ಇರ್ತದೆ. ಗ್ರೀವೆನ್ಸಸ್ಗೆ ಯಾರು ಬೇಕಾದ್ರೂ ಬರ್ಬೋದು. ಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ. ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ರಿ ನೀವು, ಅಲ್ಲಿ ಇರ್ಷಾದ್ ಬಂದಿದ್ರು, ಬೇರೆಯವ್ರು ಬಂದಿದ್ರು, ಅವರೆಲ್ಲ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಅವ್ರು ನೋವು ಹೇಳ್ಕೊಂಡು ಮಾತಾಡಿದ್ರ, ಪಬ್ಲಿಕ್ ಮಾತಾಡೋಕೆ ಬಿಟ್ಟರು. ಅಸೆಂಬ್ಲಿಲಿ ಇದೆ ಚಾನ್ಸು. ನಿನ್ನೆ GP ಮೀಟಿಂಗ್ ಇತ್ತು, ಅಲ್ಲಿ ಚಾನ್ಸ್ ಇತ್ತು. ಅಲ್ಲಿ ಬಂದು ಏನು ಬೇಕೋ ಪಾಪ ಅವರ ದುಃಖ, ದುಮಾನ, ನೋವು, ಸಂತೋಷ ಎಲ್ಲ ವ್ಯಕ್ತಪಡಿಸ್ಬೋದಾಯ್ತು. ಅದಕ್ಕೆ ಬರಲಿಲ್ಲ. ಇನ್ನು ಸ್ವಲ್ಪ ಪಬ್ಲಿಸಿಟಿ ಬೇಕು, ನೀವು ಪಬ್ಲಿಸಿಟಿ ಕೊಡ್ತೀರಿ ಅಂತ ಹೇಳಿ ಪಾಪ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಸೋಲಿಸಿದ ಕಾರಣಕ್ಕಾಗಿ ಅವರು ಒಂದು ಆರೋಪ ಮಾಡಿದ್ದು ಅವರನ್ನ ಹೊಡೆಸೋಕೆ ಕನಕಪುರದಿಂದ ರಾಮನಗರದಿಂದ ಕರೆಸಿದ್ದಾರೆ ಅಂತ ಹೊರಗಡೆ ಆರೋಪ ಮಾಡಿದ್ದಾರೆ ಸರ್. ಮತ್ತೆ ಆದ್ಮೇಲೆ ಇದು ರೇಪ್ ಕೇಸ್ಗಳು, ಸುಳ್ಳು ರೇಪ್ ಕೇಸ್ಗಳು ಹಾಕ್ತಿದ್ದಾರೆ ಅಂತ ಪೋಕ್ಸೋ ಕೇಸ್ ಸರ್ಕಾರನೇ ರೆಡಿ ಮಾಡ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವರನ್ನ ಸೋಲಿಸಿದ ನಂತರದಲ್ಲಿ ಅಂತ. ಹೌದಾ? ಅಚ್ಚಾ, ಭಾಳ ಸಂತೋಷ.